ವಿನಯ್ ಏನ್ ಮಾಡ್ಕೊಂಡಿದ್ದಾರೆ ಸರ್? ಹೋಟ್ಲ್ ಇಟ್ಟಿದ್ದಾನೆ, ಹೋಟ್ಲ್ ಓನರು, ಸ್ಟೋನಿ ಬ್ರೂಕ್. ಸ್ಟೋನಿ ಬ್ರೂಕ್ ಹೋಟೆಲ್ ಓನರೇನಾ? ಓಕೆ ಓಕೆ, ಯಾವಾಗ್ಲೂ ಜೊತೆಲೇ ಇರ್ತಾರೆ ದರ್ಶನ್ ಸರ್ ಮತ್ತೆ ಸ್ಟೋನಿ ಬ್ರೂಕ್ ವಿನಯ್ ಅವರು. ಫಿಲಂ ಆಕ್ಟರ್ಗಳು ಜೊತೆಲಿ ಇರ್ತಾರೆ. ಓಕೆ, ಈ ದರ್ಶನ್ ನಂಬರ್ 1 ಅವನ ಜೊತೆಲಿ, ಬಿಕ್ಕಿದ ಫಿಲಂ ಆಕ್ಟರ್ಗಳೆಲ್ಲ ಅವ್ನು ಇವನ ಜೊತೆಲಿ ಇರ್ತಾರೆ, ವಿನಯ್ ಜೊತೆಲಿ. ಸರಿ, ಆಸ್ ಎ ದರ್ಶನ್ ಅವರು ಬಗ್ಗೆ ಈ ರೀತಿ ಆರೋಪಗಳು ಬರ್ತಾನೆ ಇರುತ್ತೆ ಸರ್ ಅವಾಗವಾಗ. ನಿಮಗೂ ಕೂಡ ಒಳ್ಳೆ ಆತ್ಮೀಯರು ಕೂಡ. ಏನು ಹೇಳ್ತೀರಾ ಸರ್? ಅಂದರೆ ಈ ರೀತಿ ಕೇಳಿ ಬಂದಾಗ ನಿಮಗೆ ಅದು ಮಾಡಬೇಕು ಅಂತ ಮಾಡಿರ್ತಾರೋ ಮಾಡಿಲ್ವೋ ನನಗೆ ಅದು ಗೊತ್ತಿಲ್ಲ. ಬಟ್ ಆಗಿರೋದಂತೂ ತಪ್ಪು, ಅದನ್ನ ಬಗ್ಗೆ ಹೇಳಬಲ್ಲೆ. ಬಟ್ ನೀವು ಮಾಡಬೇಡಿ ಅಂತ ನಾವು ಹೇಳ್ಬೋದು, ಮಾಡ್ತೀನಿ ಅಂತ ಹೇಳಿದವ್ರಿಗೆ ನಾವು ಬುದ್ಧಿ ಕಳ್ಸೋಕ್ಕಾಗಲ್ಲ, ಹಿಂಗಿಂತ ಕಳ್ಸೋಕ್ಕಾಗುತ್ತೆ. ಈಗ ನಾವು ಅಷ್ಟೇ, ಏನೋ ಒಂದು ಸಂಘಟನೆಯಲ್ಲಿ ಒಂದು ಹೋರಾಟ ಮಾಡೋಕ್ಕೆ ಹೋದಾಗಲೂ, ಈಗ ಸಂಘಟನೆಯಲ್ಲಿ ನನಗೂ ಒಂದು ಕೇಸ್ ಆಗಿದೆ ಸಂಘಟನೆಯಲ್ಲಿ. ಬಟ್ ಸಂಘಟನೆಯಲ್ಲಿ ಕೇಸ್ ಆಗೋದು ಅದು ರೈಟ್ ಕೇಸು, ಅದರಲ್ಲಿ ಏನೂ ಆಗಲ್ಲ, ಹೋರಾಟಕ್ಕೆ ಹೋಗ್ತೀವಿ. ಬಟ್ ಒಂದು ಕೇಸಲ್ಲಿ ನಾನು ಇದರಲ್ಲೇ ಹೇಳ್ತಿದ್ದೀನಿ, ಒಂದು ಹೋರಾಟ ಮಾಡಿದಾಗ ಪೊಲೀಸ್ನವ್ರು ಹೇಳಿದ್ದಕ್ಕೆ ನಮ್ಮ ಹುಡುಗರು ಕೇಳಲಿಲ್ಲ, ಅವ್ರು ಅಡ್ಡ ಬಂದರು, ನೀವು ರೋಡ್ ಜಾಮ್ ಮಾಡಬೇಡಿ ಅಂತ. ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆ ರೋಡ್ ಜಾಮ್ ಮಾಡಿದ್ರು. ಆ ಜಾಮ್ ಮಾಡಿದ್ಮೇಲೆ ಕ್ಯಾಮ್ರಾಲಿ ಎಲ್ಲ ಶೂಟ್ ಆಗಿತ್ತು. ಆ ಶೂಟ್ ಆಗಿದ್ದಕ್ಕೆ ನಾನು ಕೇಸ್ ಹಾಕ್ತೀವಿ ಅಂದರು. ಕೇಸ್ ಹಾಕೋದು ಬೇಡ, ಒಂದು ಕಾಮನ್ ಕೇಸ್ ಹಾಕ್ಬಿಡಿ, ನಾನು ಎಲ್ಲ ಫೈನ್ ಕಟ್ಬಿಟ್ಟು ಹುಡುಗರಿಗೆ ಕೆಡಿಸೋದು ಬೇಡ, ಹುಡುಗರು ಒಳ್ಳೆಯರಾಗಲಿ, ಒಂದು ಸ್ಟೇಷನ್ ಒಂದು ಕೋರ್ಟ್ಗೆ ಹೋಗಿ ಬಂದಾದಮೇಲೆ ಹುಡುಗರು ಕೆಟ್ಟೋಗ್ತಾರೆ, ಸೊ ಆ ಟೈಮಲ್ಲಿ ಅದು ಮಾಡೋದು ಬೇಡ ಅಂತೇಳಿ ನಾನು ಎಲ್ಲ ಹುಡುಗರದ್ದು ಫೈನ್ ಕಟ್ಬಿಟ್ಟು ಒಳ್ಳೇದೇ ಮಾಡಿದೆ. ನಾನು ಇವತ್ತವರೆಗೂ ಯಾರಿಗೂ ಹುಡುಗರಿಗೂ ಒಂದು ಕೇಸ್ ಹಾಕಿಲ್ಲ, ನನ್ನ ಸಂಘಟನೆಯಲ್ಲಿ. ಕೇಳ್ಕೊಳ್ಳಿ ಯಾರು ಬೇಕಾದ್ರೆ. ಸರ್, ಇವಾಗ ನಿಮ್ಮ ಶೆಡ್ನಲ್ಲೇ ಈ ರೀತಿ ಘಟನೆ ಆಗಿರೋದ್ರಿಂದ ನಿಮ್ಮ ಮೇಲೂ ಇನ್ವೆಸ್ಟಿಗೇಷನ್ ಬರ್ತಾರೆ ಅಂತ ಅನಿಸುತ್ತೆ. ಮೇ ಬಿ, ನನಗೆ ಗೊತ್ತಿಲ್ಲ ಅದು ಪೊಲೀಸ್ ಪ್ರೊಸೀಜರ್ ಏನೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಫೇಸ್ ಮಾಡೋದಕ್ಕೆ ರೆಡಿನಾ ಏನು ಸರ್? ಅಮ್ಮ, ನಂದು ಏನು ಪಾರ್ಟಿ ಇಲ್ಲ ಇಲ್ಲಿ. ನಮ್ಮ ಶೆಡ್ ಆಗಿದೆ, ಶೆಡ್ ನಂದೇನು, ನಾನೇನು ಹೇಳಲಿಕ್ಕಾಗಲ್ಲ ಅಂತಲ್ಲ, ನಾನು ಹೇಳಲೇಬೇಕಾಗ್ತದೆ. ನಾನು ಅವ್ರು ಏನು ಕರ್ತಾರೋ, ನಾನು ಕಾನೂನು ಪ್ರಕಾರ ಅವ್ರು ಏನು ಕರೀತಾರೋ ಅವ್ರು ಕೇಳ್ತೀನಿ, ಅವ್ರಿಗೆ ಕೇಳಿದಕ್ಕೋಸ್ಕರ ನಾನು ಉತ್ತರ ಕೊಡ್ತೀನಿ, ಅದ್ರಲ್ಲಿ ತಪ್ಪೇನಿಲ್ಲ. ನನ್ನ ಜಾಗದಲ್ಲಿ ಆಗಿದೆ, ನನ್ನ ಜಾಗದಲ್ಲಿ ಆದಮೇಲೆ ಜವಾಬ್ದಾರಿ ನಂದು ಇದೆ. ನನ್ನ ಜವಾಬ್ದಾರಿ ಇದ್ದಾದ್ಮೇಲೆ ಯಾರ್ಯಾರೋ ಬಿಟ್ಬಿಟ್ಟೆ ಅಂತ ಕೇಳ್ಬೋದು ಅವರು. ಸೊ ನನಗೆ ಗೊತ್ತಿಲ್ಲೇ ಆಗಿರೋ ಕೆಲಸಕ್ಕೆ ನಾನು ಏನು ಹೇಳಬೇಕು ಅದು ಹೇಳೋಕ್ಕಾಗ್ತದೆ. ಇವಾಗ ನಿಮ್ಮ ತಂಗಿ ಮಗ ಅವ್ರಿಗೂ ಈ ಕೊಲೆ ಕೇಸ್ನಲ್ಲಿ ಒಂದು ಶಿಕ್ಷೆ ಆಗ್ಬೋದು. ನೀವೇನಾದರೂ ನಿಮ್ಮ ತಂಗಿ ಮಗನ ಪರ ಫೈಟ್ ಮಾಡ್ತೀರಾ? ಅದರ್ವೈಸ್ ಏನು ಹೇಳ್ತೀರಾ ಸರ್? ಈಗ ನಾವು ಆ ಲೆವೆಲ್ವರೆಗೂ ಬೆಳೆದಿಲ್ಲ, ನನಗಿನ್ನ ಜಾಸ್ತಿ ಅವ್ರು ಬೆಳೆದು ಬಿಟ್ಟಿದ್ದಾರೆ, ಅವರೇ ಫೈಟ್ ಮಾಡ್ಕೋತಾರೆ. 100% ಅವ್ರು ಮಾಡೇ ಮಾಡ್ಕೋತಾರೆ. ಫೈನಲಿ ಈ ಘಟನೆಯಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿರೋದ್ರಿಂದ ಕರ್ನಾಟಕದ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಪಟ್ಟಣಗೆರೆ ಜಯಣ್ಣ ಅವರು? ಈಗ ನನ್ನ ಹೆಸರು ಬಂದಿದೆ ಅಷ್ಟೇ, ನನ್ನ ಪಾರ್ಟ್ ಏನಿಲ್ಲಲ್ಲಮ್ಮ ಇದರಲ್ಲಿ. ಸೊ ನನಗೆ ಅದರಿಂದ ನನಗೇನು ಬೇಜಾರಿಲ್ಲ. ಈಗ ಆಗಿರೋದು ನಾನೇನು ನಿಲ್ಲಿಸ್ಲಿಕ್ಕಾಗಲ್ಲ, ಆಗೋಗಿದೆ. ಸೊ ಇದಕ್ಕೋಸ್ಕರ ನಾನು ಹೇಳೋದೇನಂತಂದರೆ, ಇನ್ನು ಮುಂದೆನೂ ಅಷ್ಟೇ ಈ ಕೆಲಸಗಳೆಲ್ಲ ಮಾಡೋದು ತಪ್ಪು, ಮಾಡಬಾರ್ದು. ಒಳ್ಳೆ ನಡತೆಯಿಂದ ನಡ್ಕೊಂಡು ಹೋಗಲಿ ಅಂತ ಹೇಳೋದಕ್ಕೆ ಹೇಳ್ತೀನಿ ಅಷ್ಟೇ.